ಅದೊಂದು ಕಾಡಂಚಿನ ಗ್ರಾಮ. ಮೈಸೂರು ಜಿಲ್ಲೆನಲ್ಲಿ ಬರುತ್ತೆ, ಹುಣಸೂರು ತಾಲೂಕಲ್ಲಿ. ಅಲ್ಲಿ ಹುಲಿಗಳ ಕಾಟ ಜಾಸ್ತಿ. ಆಗಾಗ್ಗೆ ಹುಲಿಗಳು ಈ ಜಾನುವಾರುಗಳ ಮೇಲೆ, ಮನುಷ್ಯರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾ ಇರುತ್ತೆ. ಒಂದು ವೇಳೆ ಈ ಥರ ಹುಲಿ ಏನಾದರೂ ಮನುಷ್ಯನನ್ನು ಕೊಂದರೆ ಅರಣ್ಯ ಇಲಾಖೆಯವರು ಲಕ್ಷ ಪರಿಹಾರವನ್ನು ಕೊಡ್ತಾರೆ. ಅದು ಇಮಿಡಿಯೇಟ್ ಆಗಿ ಕೊಡ್ತಾರೆ. ಈ ವಿಚಾರವನ್ನು ತಿಳ್ಕೊಂಡ ಮಹಿಳೆಯೊಬ್ಬರು ಈ ಪರಿಹಾರದ ದುಡ್ಡಿನ ಆಸೆಗೋಸ್ಕರ ತನ್ನ ಗಂಡನಿಗೆ ವಿಷ ಇಟ್ಟು ಕೊಂದಿದ್ದಾಳೆ. ಶವನ ಹೂತಾಕಿದ್ದಾಳೆ. ನನ್ನ ಗಂಡ ನಾಪತ್ತೆಯಾಗಿದ್ದಾನೆ ಅಂತ ನಾಟಕ ಆಡಿದ್ದಾಳೆ. ಪೊಲೀಸರು ಬಂದು ಹೌದೇನೋ ಹುಲಿ ಕೊಂದಾಕಿದೆ ಅಂತಂದ್ಬಿಟ್ಟು ಅರಣ್ಯ ಇಲಾಖೆಯವ್ರಿಗೂ ಕೂಡ ಮಾಹಿತಿ ಕೊಡ್ತಾರೆ. ಆದರೂ ಪೊಲೀಸರಿಗೆ ಯಾವಾಗಲೂ ಒಂದು ರೀತಿ ಅನುಮಾನ ಬರುತ್ತಲ್ಲ, ಅನುಮಾನದಲ್ಲಿ ಆಕೆಯನ್ನು ಅವ್ರದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಪರಿಹಾರದ ದುಡ್ಡುಗೋಸ್ಕರ ಗಂಡನನ್ನು ಕೊಂದಿರುವಂತಹ ವಿಚಾರ ಬಯಲಾಗಿದೆ. ಈಗ ಆಕೆ ಕಂಬಿ ಹಿಂದಿದ್ದಾಳೆ. ದುಡ್ಡುಗೋಸ್ಕರ ಯಾರು ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ನೋಡಿ, ಪರಿಹಾರದ ಆಸೆಗೆ ಗಂಡನ ಮರ್ಡರ್, ಹುಲಿ ಕೊಂದಿದೆ ಅಂತ ಪತ್ನಿ ನಾಟಕ, ತನಿಖೆ ಬಳಿಕ ಸಿಕ್ಕಿಬಿದ್ದ ಕೊಲೆಗಾರ್ತಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಚಿಕ್ಕ ಹೆಜ್ಜೂರು ಗ್ರಾಮದಲ್ಲಿ ಇಂತಹ ಪ್ರಕರಣ ನಡೆದಿದೆ. ಈ ಗ್ರಾಮ ಕಾಡಂಚಿನ ಗ್ರಾಮ. ಇಲ್ಲಿ ಹುಲಿಗಳ ಕಾಟ ಹೆಚ್ಚು. ಹುಲಿ ದಾಳಿ ಮಾಡಿದರೆ ಅಂತಹ ಕುಟುಂಬಕ್ಕೆ ಸಹಜವಾಗಿಯೇ ಅರಣ್ಯ ಇಲಾಖೆ ಪರಿಹಾರ ಕೊಡುತ್ತೆ. ಅದರಲ್ಲೂ ಹುಲಿ ಯಾರನ್ನಾದರೂ ಕೊಂದರೆ ಅಂತಹ ಕುಟುಂಬಕ್ಕೆ ಲಕ್ಷ ಪರಿಹಾರ ಬರುತ್ತೆ. ಇದೇ ಹಣದ ಆಸೆಗೆ ಗ್ರಾಮದ ವೆಂಕಟಸ್ವಾಮಿ ಎಂಬುವರನ್ನ ಅವರ ಪತ್ನಿ ಸಲ್ಲಾಪುರಿ ಕೊಲೆ ಮಾಡಿದ್ದಾಳೆ. ಈ ದಂಪತಿ ಅಡಿಕೆ ತೋಟದಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ವಾಸ ಇದ್ರು. ಒಂದು ವಾರದ ಹಿಂದೆ ಪತಿ ನಾಪತ್ತೆಯಾಗಿದ್ದಾರೆ ಅಂತ ಪತ್ನಿ ದೂರು ನೀಡಿದ್ರು. ಹುಲಿ ಆತನನ್ನ ಕೊಂದು ತಿಂದಿದೆ ಅಂತ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ಲು. ಈ ಬಗ್ಗೆ ಪರಿಶೀಲನೆ ನಡೆಸಿದ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಯಾವುದೇ ಪ್ರಾಣಿ ತೋಟಕ್ಕೆ ಬಂದ ಕುರುಹು ಸಿಕ್ಕಿಲ್ಲ. ಆಗ ಅನುಮಾನಗೊಂಡು ಮನೆಯಲ್ಲಿ ಹುಡುಕಾಟದ ವೇಳೆ ಸತ್ಯ ಬಯಲಾಗಿದೆ. ನಮಗೆ ಮಂಗಳವಾರ ಗೊತ್ತಾಯ್ತು. ಹೆಂಡತಿಗೆ ಊರಿಗೆ ಅಲ್ಲಿ ಯಾವುದೋ ಊರು ಕರ್ಕೊಂಡೋಗಿದ್ರು. ಚಿರತೆ ಹಿಡ್ಕೊಂಡು ಹೊಂಟೋಗೈತೆ ನಿನ್ನ ತಮ್ಮನ್ನ ಬಾಕ ಅಂತ 9:15 ಫೋನ್ ಮಾಡಿದ್ರು. ಅಲ್ಲಿಗೆ ಹೋದ್ಮೇಲೆ ಹೋಯ್ತಾನೆ ಅಕ್ಕ ನೀನು ಇಲ್ಲಿ ಚಿರತೆ ಇರೋ ಜಾಗಕ್ಕೆ ಬರಬೇಡ, ಸ್ಟೇಷನ್ ಹತ್ರ ಬಂದ್ಬಿಟ್ಟು ನನಗೆ 15 ಲಕ್ಷ ಕೊಡ್ತಾರೆ, ಪೊಲೀಸರು ಕೊಟ್ಟು ಹೊಂಟೋಗೋಣ ನಾವು ಅಂತಂದ್ಲು. ಅಲ್ಲಿಗೆ ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಮೇಡಮ್ನ ಹತ್ರ ಹೇಳ್ದಂಗೆ ಹಿಂಗೆ ಹೇಳ್ತಾವ್ರೆ ಮೇಡಮ್ ಅಂತ ವಿಷ ಹಾಕಿ ಸಾಯಿಸವಳೆ. ಅವರೇ ಪೊಲೀಸರೇ ಹೇಳಿದ್ರು ನಮಗೆ. ನನಗೆ ನಮ್ಮ ತಮ್ಮ ಬೇಕಿತ್ತು ಸರ್, ಅವಳು ಬಿಡಬಾರ್ದು ಅಷ್ಟೇ. ನಮಗೆ ಈ ಥರ ಹುಲಿ ತಗೋದ್ರೆ ಎಷ್ಟು ಕೊಡ್ತಾರೆ, ಚಿರತೆ ತಗೋದ್ರೆ ಎಷ್ಟು ಕೊಡ್ತಾರೆ ಅಂತ ಎಲ್ಲ ಕೇಳೋಣ ಗ್ರಾಮ ಊರಲ್ಲಿ. ಆ ಕಡೆ ಎಲ್ಲ ಆದಿವಾಸಿಗಳಲ್ವ ಸರ್, ನಾಗರಹೊಳೆ ಸರ್ ಎಲ್ಲ ಆದಿವಾಸಿಗಳಲ್ವ. ಈಗ ಅಲ್ಲೇ ಪರಿಹಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಷ್ಟು ಪರಿಹಾರ ಸಹಾಯಧನ ಕೊಡ್ತಾರಲ್ವ. ಅದಕ್ಕೋಸ್ಕರ ಇವಳು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಇವ್ರನ್ನ ಈ ಥರ ಸಾಯಿಸ್ಬಿಟ್ರೆ ಸಾಯಿಸ್ಬಿಟ್ಟು ಈ ಕಡೆ ಹುಲಿ ತಗೊಂಡಂತೆ ಪತ್ತೆ ಹಚ್ಬಿಟ್ರೆ 25 ಲಕ್ಷ 15 ಲಕ್ಷ ಪರಿಹಾರ ಕೊಡ್ತಾರೆ. ಆ ದುಡ್ಡಲ್ಲಿ ಇವಳು ಮಜಾ ಮಾಡ್ಬೋದು, ಏನೋ ಮಾಡ್ಬೋದು ಅಂತ ಪತ್ತೆ ಹಚ್ಚಿರೋದು ಸರ್. ಇಂಥೊಳಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಬಾರ್ದು ಸರ್. ನೀವೇ ಸ್ವಂತ ಗಂಡನ್ನೇ ಈ ಥರ ಮಾಡಿ ಹಿಂಸೆ ಕೊಟ್ಟು ಸಾಯಿಸೋಳಂದ್ರೆ ಇನ್ನು ಮಕ್ಕಳನ್ನ ಸಾಯಿಸಲ್ವಾ, ಇನ್ನು ಸಂಬಂಧಿಕರು ಸಾಯಿಸಲ್ವಾ? ಗಂಡನಿಗೆ ಊಟದಲ್ಲಿ ವಿಷ ಹಾಕಿದ ಹೆಂಡತಿ, ತಿಪ್ಪೇಗುಂಡಿಯಲ್ಲಿ ಶವ ಹೂತಿಟ್ಟು ನಾಟಕ. ಸಲ್ಲಾಪುರಿ ಪರಿಹಾರದ ಹಣದ ಆಸೆಗಾಗಿ ತನ್ನ ಪತಿ ವೆಂಕಟಸ್ವಾಮಿಗೆ ಊಟದಲ್ಲಿ ವಿಷ ಹಾಕಿ ಕೊಂದು ಮನೆಯ ಹಿಂದಿನ ತಿಪ್ಪೇಗುಂಡಿಯಲ್ಲಿ ವೆಂಕಟಸ್ವಾಮಿ ಶವ ಬಚ್ಚಿಟ್ಟಿದ್ದಾಳೆ. ಪೊಲೀಸರು ತೀವ್ರ ಅನುಮಾನದಿಂದ ಪರಿಶೀಲನೆ ನಡೆಸಿದಾಗ ತಿಪ್ಪೇಗುಂಡಿಯಲ್ಲಿ ವೆಂಕಟಸ್ವಾಮಿ ಶವ ಪತ್ತೆಯಾಗಿದೆ. ಮನುಷ್ಯ ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ಇದು ಇನ್ನೊಂದು ತಾಜಾ ಉದಾಹರಣೆ. ವನ್ಯಜೀವಿಗಳಿಂದ ಹತ್ಯೆಯಾದರೆ ಸರ್ಕಾರ ಭಾಳ ದೊಡ್ಡ ಮಟ್ಟದ ಪರಿಹಾರ ಕೊಡುತ್ತೆ. ಈ ಪರಿಹಾರದ ಹಣದ ಆಸೆಗೋಸ್ಕರವಾಗಿ ತನ್ನ ಗಂಡನನ್ನೇ ಕೊಂದು ಮನೆಯ ಹಿಂದೆ ಊತಿಟ್ಟು ತದನಂತರದಲ್ಲಿ ಹುಲಿ ಆತನನ್ನು ಕೊಂದು ಎಳೆದುಕೊಂಡು ಹೋಗಿದೆ ಅನ್ನುವಂಥ ಕಥೆಯನ್ನು ಕಟ್ಟಿದಂತಹ ಮಹಿಳೆ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಇಂಥ ಪ್ರಕರಣಗಳನ್ನೆಲ್ಲ ನೋಡ್ತಾ ಇದ್ದರೆ ಸಮಾಜದಲ್ಲಿ ಸಂಬಂಧಗಳ ಬೆಲೆಗಳೇ ಇಲ್ವೇನೋ, ಎಲ್ಲ ಸಂಬಂಧಗಳಿಗಿಂತಲೂ ಕೂಡ ಹಣವೇ ಬಹಳ ಮುಖ್ಯನೋ ಅನ್ನುವಂಥ ಅನುಮಾನಗಳೇ ಹೆಚ್ಚಾಗತೊಡಗುತ್ತವೆ. ಪೊಲೀಸರ ವಿಚಾರಣೆಯ ವೇಳೆ ಪರಿಹಾರದ ಹಣಕ್ಕಾಗಿ ಕೃತ್ಯ ಎಸಗಿರುವ ಬಗ್ಗೆ ಮಹಿಳೆ ಹೇಳಿಕೆ ನೀಡಿದ್ದಾಳೆ. ಸದ್ಯ ಈಕೆಯನ್ನು ಪೊಲೀಸರು ಬಂಧಿಸಿದ್ದಾರೆ. ಹಣಕ್ಕಾಗಿ ಮನುಷ್ಯ ಎಂತಹ ಕೆಲಸಕ್ಕೆ ಬೇಕಾದರೂ ಕೈ ಹಾಕ್ತಾನೆ ಎಂಬುದಕ್ಕೆ ಇದು ತಾಜಾ ಉದಾಹರಣೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.